ಎವ್ರಿವನ್, ಜೈ ಶ್ರೀರಾಮ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಯಾರಿದು ಬಾಡಿ ಪಾರ್ಟನ್ನು ನಾನು ಆಲ್ರೆಡಿ ಮದರ್ಗೆ ಯೂಸ್ ಮಾಡಿದ್ದೀನಿ. ಅದರಲ್ಲಿ ಮಿಕ್ಕಿರೋ ಪಾರ್ಟನ್ನು ನಾನು ಪಾಪದು ಬಾಟಮ್ ಪಾರ್ಟ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಪ್ಲೇನ್ ಪಾರ್ಟನ್ನು ಬಾಡಿ ಪಾರ್ಟ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಫಸ್ಟಿಗೆ ಬಾಡಿ ಪಾರ್ಟಲ್ಲಿ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಫುಲ್ ಲೆಂತ್ ಬಂದು 7 ಇದೆ ಬಾಡಿ ಪಾರ್ಟ್ದು. ಅದರಲ್ಲಿ ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ಟಿಚಿಂಗೋಸ್ಕರ. ಮೇಲ್ಗಡೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಶೋಲ್ಡರ್ ಬಂದು 3.5 ತಗೋತಾ ಇದ್ದೀನಿ. ಅದರಲ್ಲಿ 1.5 ನೆಕ್ ಓಪನಿಂಗ್ ಪ್ಲಸ್ 2 ಇಂಚಸ್ ಶೋಲ್ಡರ್ಗೆ ತಗೋತಾ ಇದ್ದೀನಿ. ಅದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡ್ಕೊಂಡು ಆರ್ಮ್ ಹೋಲ್ ಡೌನ್ ತಗೋತಾ ಇದ್ದೀನಿ. ಅಪ್ಪರ್ ಚೆಸ್ಟ್ ಬಂದು 22 ಇದೆ, ಡಿವೈಡೆಡ್ ಬೈ 4 ಅಂದರೆ 5.5 ಬರುತ್ತೆ. ಪ್ಲಸ್ 1.5 ಸ್ಟಿಚಿಂಗಿಗೆ ಅಲವೆನ್ಸ್ ಕೊಡ್ತಾ ಇದ್ದೀನಿ. ಇವಾಗ ನಾವು 4 ಇಂಚ್ ಏನು ಕೊಟ್ಟಿದ್ವು ಅದರದ್ದು ಮಿಡಲ್ ಪಾಯಿಂಟ್ ಈ ಥರ ಮಾರ್ಕ್ ಮಾಡ್ಕೊಂಡು ಆರ್ಮ್ ಹೋಲ್ನ ಚೆಕ್ ಮಾಡ್ಕೋತಾ ಇದ್ದೀನಿ. ಆರ್ಮ್ ಹೋಲ್ ಬಂದು 10 ಇಂಚಸ್ ಇದೆ, ಡಿವೈಡೆಡ್ ಬೈ 2 ಅಂದರೆ 5 ಬರುತ್ತೆ. ಇದು ಕರೆಕ್ಟ್ ಆಗಿದೆ. ಇಲ್ಲಿ ವೇಸ್ಟ್ ಬಂದು 22 ಇದೆ, ಡಿವೈಡೆಡ್ ಬೈ 4 ಅಂದರೆ 5.5 ಬರುತ್ತೆ. ಪ್ಲಸ್ 1 ಇಂಚು ಟಕ್ಸ್ಗೋಸ್ಕರ ಇಟ್ಕೋತಾ ಇದ್ದೀನಿ ಆ್ಯಂಡ್ 1.5 ಇಂಚು ಸಿಮ್ ಅಲೌನ್ಸ್ ಕೊಡ್ತಾ ಇದ್ದೀನಿ. ಇವಾಗ 5.5 ಏನು ಬಂದಿತ್ತು ಅದರದ್ದು ಅರ್ಧ ತಗೊಂಡು ಈ ಥರ 2 ಇಂಚಸ್ಗೆ ನಾನು ಟಕ್ಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಫ್ರಂಟ್ ಪಾರ್ಟ್ದು ಮಾರ್ಕಿಂಗ್ ಆಗಿ ಕಟಿಂಗ್ ಆದಮೇಲೆ ಬ್ಯಾಕ್ ಪಾರ್ಟ್ದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟಲ್ಲೂ ಸೇಮ್ ಲೆಂತ್ ಸೇಮ್ ಬರುತ್ತೆ. ಬಾಡಿ ಲೆಂತ್ 7 ಇದೆ, ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ಟಿಚಿಂಗೋಸ್ಕರ. ಇದಾದಮೇಲೆ ಬ್ಯಾಕ್ ಪಾರ್ಟಲ್ಲಿ ಜಿಪ್ ಇರೋ ಕಾರಣ ನಾನು ಅರ್ಧ ಇಂಚ್ ಈ ಥರ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಜಿಪ್ ಅಟ್ಯಾಚ್ಗೋಸ್ಕರ. ಇದು ನಾನು ಈ ಲೈನನ್ನು ಬಿಟ್ಬಿಟ್ಟು ನಾನು ಇವಾಗ ಎಲ್ಲ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಫ್ರಂಟಲ್ಲಿ ತೊಗೊಂಡಿರೋ ಹಾಗೇನೆ ನಾನು ಇವಾಗ ಶೋಲ್ಡರ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 3.5 ಇದೆ ಶೋಲ್ಡರು. ಅದರಲ್ಲಿ ನೆಕ್ ಓಪನಿಂಗ್ ಬಂದು 1.5, ಶೋಲ್ಡರ್ ಬಂದು 2 ಇಂಚಸ್ ತಗೋತಾ ಇದ್ದೀನಿ. ಆರ್ಮ್ ಹೋಲ್ ಡೌನಿಂಗ್ ಸೇಮ್ 4 ಇಂಚಸ್ ತಗೋತಾ ಇದ್ದೀನಿ. ಇಲ್ಲಿ ಅಪ್ಪರ್ ಚೆಸ್ಟ್ ಬಂದು 22 ಇದೆ, ಡಿವೈಡೆಡ್ ಬೈ 4 ಅಂದರೆ 5.5 ಬರುತ್ತೆ. ಪ್ಲಸ್ 1.5 ಸೀಮ್ ಅಲೌನ್ಸ್ ಇಡ್ತಾ ಇದ್ದೀನಿ. ಸೇಮ್ ಆರ್ಮ್ ಹೋಲದು ಮಿಡಲ್ ಪಾಯಿಂಟ್ ಈ ಥರ ತಗೊಂಡು ಆರ್ಮ್ ಹೋಲ್ ಚೆಕ್ ಮಾಡ್ಕೋತಾ ಇದ್ದೀನಿ. ಆರ್ಮ್ ಹೋಲ್ ಬಂದು 10 ಇಂಚಸ್ ಇದೆ, ಡಿವೈಡೆಡ್ ಬೈ 2 ಅಂದರೆ 5 ಬರ್ತಾ ಇದೆ, ಕರೆಕ್ಟಾಗಿದೆ. ಇಲ್ಲಿ ವೇಸ್ಟ್ ಬಂದು 22 ಇದೆ, ಡಿವೈಡೆಡ್ ಬೈ 4 ಅಂದರೆ 5.5 ಬರುತ್ತೆ. ಪ್ಲಸ್ 1 ಇಂಚ್ ಟಕ್ಸ್ಗೋಸ್ಕರ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಪ್ಲಸ್ 1.5 ನಾನು ಸಿಮ್ ಅಲೌನ್ಸ್ ಕೊಡ್ತಾ ಇದ್ದೀನಿ. ಇಲ್ಲಿ 5.5 ನಮ್ಗೆ ಏನು ಬಂದಿತ್ತು ಅದರದ್ದು ಮಿಡಲ್ ಪಾಯಿಂಟ್ ತೊಗೊಂಡು ಈ ಥರ 2 ಇಂಚಸ್ಗೆ ಟಕ್ಸ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಲೈನಿಂಗ್ ಕಟಿಂಗ್ ಆದಮೇಲೆ ನಾನು ಇವಾಗ ಮೈನ್ ಫ್ಯಾಬ್ರಿಕ್ ಮೇಲೆ ಈ ಥರ ಇಟ್ಕೊಂಡು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಸ್ಟಾರ್ಟಿಂಗಲ್ಲಿ ನಾನು ಇವಾಗ ಫಸ್ಟು ನಾನು ಮೈನ್ ಫ್ಯಾಬ್ರಿಕ್ದು ಈ ಥರ ರೈಟ್ ಸೈಡ್ ಈ ಥರ ಇಟ್ಕೊಂಡು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಲೈನಿಂಗನ್ನು ಇದೇ ಥರ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಡ್ರೆಸ್ ಸ್ಲೀವ್ಲೆಸ್ ಆಗಿರೋದ್ರಿಂದ ನಾನು ಈ ಥರ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ, ಇಲ್ಲಾಂದರೆ ಬೇರೆ ಥರ ಫಿನಿಶಿಂಗ್ ಕೊಡ್ತಾ ಇದೆ. ಲೈನಿಂಗಲ್ಲೂ ಶೋಲ್ಡರ್ನ ಈ ಥರ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಮೈನ್ ಫ್ಯಾಬ್ರಿಕ್ ಮತ್ತು ಲೈನಿಂಗು ಎರಡೂ ಈ ಥರ ಶೋಲ್ಡರ್ ಅಟ್ಯಾಚ್ ಆದಮೇಲೆ ಇವಾಗ ಲೈನಿಂಗನ್ನು ಮೈನ್ ಫ್ಯಾಬ್ರಿಕ್ ಮೇಲೆ ಈ ಥರ ಹಾಕ್ಕೊಂಡು ಆರ್ಮ್ ಹೋಲ್ನ ಮತ್ತು ನೆಕ್ ಪಾರ್ಟನ್ನು ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಇದೇ ಥರ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಆರ್ಮ್ ಹೋಲ್ಗೆ ಈ ಥರ ಸ್ಟಿಚ್ ಹಾಕೊಂಡು ಏನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರುತ್ತೆ ಅದನ್ನ ಕಟ್ ಮಾಡ್ಕೊಂಡು ನಾಚಸ್ ಕೊಡ್ತಾ ಇದ್ದೀನಿ. ನಾಚಸ್ ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ ಆರ್ಮ್ ಹೋಲ್ ಕರ್ವ್ ಆಗಿರೋದ್ರಿಂದ ನಾನು ಟರ್ನ್ ಮಾಡ್ಕೊಳ್ಳುವಾಗ ಲೈನಿಂಗನ್ನು ಉಲ್ಟಾ ಮಾಡ್ಕೊಳ್ಳುವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಕರ್ವ್ ಪಾರ್ಟಲ್ಲಿ ನೀಟಾಗಿ ಟರ್ನ್ ಆಗಿರುತ್ತೆ, ಹಾಗಾಗಿ ನಾನು ನಾಚಸ್ ಕೊಡ್ತಾ ಇದ್ದೀನಿ.
ನೆಕ್ ಪಾರ್ಟಲ್ಲೂ ಸೇಮ್ ಇದೇ ಥರ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಾನು ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ ಲೈನಿಂಗ್ ಮೇಲೆ. 2 ಸೈಡ್ ನೆಕ್ಗೆ ಮತ್ತೆ 2 ಸೈಡ್ ಆರ್ಮ್ ಹೋಲ್ಗೆ ನಾನು ಈ ತರ ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ. ಶೋಲ್ಡರ್ ಚಿಕ್ಕದಾಗಿರೋದ್ರಿಂದ ನನಗೆ ಎಲ್ಲಿ ತನಕ ಸ್ಟಿಚ್ ಹಾಕೋಕ್ಕಾಗುತ್ತೋ ಅಲ್ಲಿ ತನಕ ನಾನು ಈ ತರ ಸ್ಟಿಚ್ ಹಾಕೊಂಡಿದ್ದೀನಿ. ಕಿನಾರಿ ಸ್ಟಿಚ್ ಹಾಕಿದ್ಮೇಲೆ ಐರನ್ ಮಾಡ್ಕೊಂಡ್ಮೇಲೆ ಈ ತರ ಕಾಣಿಸ್ತಾ ಇದೆ ನೋಡಿ ಫಿನಿಶಿಂಗು. ಐರನ್ ಆದ್ಮೇಲೆ ನಾನು ಇವಾಗ ಲೈನಿಂಗ್ ಅನ್ನ ಟಚ್ ಮಾಡ್ಕೋತಾ ಇದ್ದೀನಿ. ಇದಾದ್ಮೇಲೆ ನಾನು ಟಕ್ಸ್ಗೋಸ್ಕರ ಏನು ಮಾರ್ಕಿಂಗ್ ಮಾಡ್ಕೊಂಡಿದ್ನೋ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟಲ್ಲಿ ಅದನ್ನ ನಾನು ಟಕ್ಸ್ಗೆ ಎಷ್ಟು ಬಿಟ್ಕೊಂಡಿದ್ನೋ ಅಷ್ಟಕ್ಕೆ ನಾನು ಈ ಥರ ಸ್ಟಿಚ್ ಹಾಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ವೇಸ್ಟಿಗೆ ಟೈಯಿಂಗ್ ಬರುತ್ತೆ, ಸೊ ಹಾಗಾಗಿ ನಾನಿಲ್ಲಿ ವೇಸ್ಟ್ ಬೆಲ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ. 3.5 ಅಗಲ ಮತ್ತು 20 ಇಂಚಸ್ ಉದ್ದದ 2 ಪೀಸ್ಗಳನ್ನು ಈ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ರೆಡಿ ಮಾಡ್ಕೊಂಡಿರೋ 2 ಬೆಲ್ಟ್ಗಳನ್ನು ಫ್ರಂಟ್ ಪಾರ್ಟ್ನ ರೈಟ್ ಸೈಡಲ್ಲಿ ಒಂದು, ಇನ್ನೊಂದು ಸೈಡ್ ಲೆಫ್ಟ್ ಸೈಡಲ್ಲಿ ಇನ್ನೊಂದು ನಾನು ಈ ಥರ ಇಟ್ಕೊಂಡು ಅಟ್ಯಾಚ್ ಮಾಡಿಕೊಂಡು ಸೈಡ್ಸ್ನ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಈ ಥರ ಅಟ್ಯಾಚ್ ಮಾಡಬೇಕಾದ್ರೆ ಕೆಳಗಡೆಯಿಂದ ಒಂದು 1 ಇಂಚ್ ಬಿಟ್ಕೊಂಡು ನಾನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ವೇಸ್ಟಿಗೆ ನಾವು ಬಾಟಮ್ ಪಾರ್ಟ್ನ ಅಟ್ಯಾಚ್ ಮಾಡ್ತೀವಿ, ಹಾಗಾಗಿ. ಬಾಡಿ ಪಾರ್ಟ್ ಪೂರ್ತಿ ಪ್ಲೈನ್ ಇರೋದ್ರಿಂದ ನಾನು ಇವಾಗ ಈ ಥರ ಬಾರ್ಡರ್ನ ಕಟ್ ಮಾಡ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಸೈಡ್ ಮತ್ತು 2 ಸೈಡಲ್ಲಿ ನಾನು ಈ ಥರ ಐರನ್ ಮಾಡಿಕೊಂಡು 1 ಫೋಲ್ಡ್ ಮಾಡ್ಕೊಂಡು ಐರನ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಥರ ಸ್ಟಿಚ್ ಹಾಕೋತಾ ಇದ್ದೀನಿ ನೋಡಿ ವೇಸ್ಟ್ಗೆ. 1 ಫೋಲ್ಡ್ ಮಾಡ್ಕೊಂಡು ಐರನ್ ಮಾಡ್ಕೊಂಡಿರೋದು ನನಗೆ ಈ ಥರ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹಾಕೊಂಡಿರೋದಷ್ಟೇ.
ವಿಡಿಯೋ ತುಂಬ ಲೆಂತಿ ಆಗಿರೋದ್ರಿಂದ ನಾನು ಪಾರ್ಟ್ 1 ಹಾಗೂ ಪಾರ್ಟ್ 2 ಆಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. 4 ದಿನದಿಂದ ಅಪ್ಲೋಡ್ ಮಾಡ್ತಾ ಇದ್ದೆ, ಬಟ್ ತಗೊಳ್ತಾ ಇರಲಿಲ್ಲ ವಿಡಿಯೋ ತುಂಬ ಲೆಂತಿ ಆಗಿರೋದ್ರಿಂದ. ನಾನು ನೆಕ್ಸ್ಟ್ ಉಳಿದಿರೋ ಪಾರ್ಟನ್ನು ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ರಾಮ್ ರಾಮ್.